ಹಾಯ್ ಹಲೋ ವೀಕ್ಷಕರೇ, ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ. ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಮತ್ತು ಯಾರು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ವಾರದ ನಾಮಿನೇಷನ್ ಚಟುವಟಿಕೆ ಯಾವ ರೀತಿ ಇತ್ತೆಂದು ನೀವು ಆಲ್ರೆಡಿ ಪ್ರೋಮೋದಲ್ಲಿ ನೋಡಿರ್ತೀರಿ. ಈಗ ನಾವು ಶಾರ್ಟ್ ಅಲ್ಲಿ ಹೇಳುವುದಾದ್ರೆ, ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯು ಒಬ್ಬ ಸ್ಪರ್ಧಿಯು ಆಕ್ಟಿವಿಟಿ ರೂಮ್ಗೆ ಹೋಗಿರುತ್ತಾರೆ. ಉಳಿದ ಸ್ಪರ್ಧಿಗಳು ಆ ಸ್ಪರ್ಧಿ ನಾಮಿನೇಟ್ ಆಗಬೇಕಾ ಅಥವಾ ಬೇಡ ಎಂದು ಕೆಂಪು ಬೋರ್ಡ್ ಮತ್ತು ಹಸಿರು ಬೋರ್ಡ್ ಅನ್ನು ತೋರಿಸಬೇಕು. ಕೆಂಪು ಬೋರ್ಡ್ ತೋರಿಸಿದರೆ ನಾಮಿನೇಟ್ ಆಗಿದ್ದಾರೆ ಅಂತ ಅರ್ಥ ಮತ್ತು ಹಸಿರು ಬೋರ್ಡ್ ತೋರಿಸಿದರೆ ಸೇಫ್ ಆಗಿದ್ದಾರೆ ಅಂತ ಅರ್ಥ. ಈ ರೀತಿ ಇರುತ್ತದೆ. ಇದರಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಅದೇನೆಂದರೆ, ಆಕ್ಟಿವಿಟಿ ರೂಮ್ ನಲ್ಲಿ ಇರುವ ಸ್ಪರ್ಧಿಗೆ ಬಿಗ್ ಬಾಸ್ ಅವರು ಹೇಳುತ್ತಾರೆ, ನಿಮಗೆ ಇಷ್ಟು ಜನ ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳುತ್ತಾರೆ. ಆಗ ಆಕ್ಟಿವಿಟಿ ರೂಮ್ ನಲ್ಲಿರುವ ಸ್ಪರ್ಧಿಯು ತಮಗೆ ಯಾರ್ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ ಅಕ್ಯುರೇಟ್ ಆಗಿ ಗೆಸ್ ಮಾಡಬೇಕು. ಅಕ್ಯುರೇಟ್ ಆಗಿ ಗೆಸ್ ಮಾಡಿದ ಸ್ಪರ್ಧಿಯು ಈ ವಾರದ ನಾಮಿನೇಷನ್ ಇಂದ ಸೇಫ್ ಆಗಿರುತ್ತಾರೆ. ಈ ರೀತಿ ಬಿಗ್ ಬಾಸ್ ಅವರು ಟ್ವಿಸ್ಟ್ ಪಟ್ಟಿದ್ದಾರೆ. ಈಗ ನಾವು ಡೈರೆಕ್ಟ್ ಆಗಿ ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಎಂದು ನೋಡುವುದಾದ್ರೆ, ಸ್ಪಂದನ, ಧನುಷ್, ಮಾಳು, ರಘು, ಗಿಲ್ಲಿ, ಸೂರಜ್, ಧ್ರುವಂತ್, ಅಶ್ವಿನಿ ಗೌಡ, ರಕ್ಷಿತಾ ಮತ್ತು ರಾಶಿಕಾ. ವೀಕ್ಷಕರೇ, ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ಸ್ಪರ್ಧಿಗೆ ಯಾರ್ಯಾರು ರೆಡ್ ಬೋರ್ಡ್ ತೋರಿಸಿ ಈ ವಾರ ಮನೆಯಿಂದ ಹೊರ ಹಾಕಲು ನಾಮಿನೇಟ್ ಮಾಡಿದ್ದಾರೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ. ಬೇಕಾದರೆ ನೀವು ಆ ವಿಡಿಯೋವನ್ನು ನೋಡಬಹುದು. ವೀಕ್ಷಕರೇ, ಈ ವಾರದ ಮನೆಯ ಕ್ಯಾಪ್ಟನ್ ಆಗಿರುವ ಕಾವ್ಯ ಅವರನ್ನು ಹೊರತುಪಡಿಸಿ ಈ ವಾರ ಮನೆಯ ಎಲ್ಲಾ ಸದಸ್ಯರುಗಳು ನಾಮಿನೇಟ್ ಆಗಿದ್ದಾರೆ ಮತ್ತು ರಕ್ಷಿತಾ ಅವರು ಕಾವ್ಯ ಅವರಿಂದ ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಮತ್ತು ಈ ವಾರ ನಾಮಿನೇಟ್ ಆಗಿರೋ ಸ್ಪರ್ಧಿಗಳಲ್ಲಿ ಯಾರು ಮನೆಗೆ ಹೋಗಬೇಕೆಂದು ಕಮೆಂಟ್ ಮಾಡಿ ಮತ್ತು BBK Toll ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.